ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಾದಿಗೆ ಎಷ್ಟೆಷ್ಟು ಹತ್ರ ಬರ್ತಾರೋ ಅಷ್ಟು JDS ಡೇಂಜರ್. ನೋಡಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂದ್ರು ಅವ್ರು ಬರೀ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲ್ಲ. 28ರ ಚುನಾವಣೆ ನೇತೃತ್ವ ವಹಿಸಬೇಕು. ಹೌದು, 28ರ ಚುನಾವಣೆ ನೇತೃತ್ವ ವಹಿಸ್ಬೇಕಂದ್ರೆ ಅವ್ರು ಒಕ್ಕಲಿಗರ ಮತಗಳನ್ನು ತರಬೇಕು. ಆ ಒಕ್ಕಲಿಗರ ಮತಗಳನ್ನು ತರಲಿಕ್ಕೆ ಪ್ರೀ ರಿಕ್ವಿಸಿಟ್ ಏನು? JDSನ ಶಕ್ತಿ ಕ್ಷೀಣಿಸ್ಬೇಕು. ಹೌದು, ಒಂದು ಸಂಖ್ಯೆಯ ಬಲದ ದೃಷ್ಟಿಯಿಂದ ಕೂಡ ಡಿ ಕೆ ಶಿವಕುಮಾರ್ ಬಳಿ ಶಾಸಕರ ದೊಡ್ಡ ಬೆಂಬಲ ಇಲ್ಲ. ಅದು ನಿಮಗೆ ಶಾಂಗ್ರಿಲಾ ಹೋಟೆಲ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಕ್ಲಿಯರ್ ಆಗಿತ್ತು, ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ. ಹೀಗಾಗಿ ಅಡಿಷ್ನಲ್ 12 ಏನಾದರೂ ಅವ್ರೇನು JDSನಿಂದ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತಂದರೆ ಒಂದು ನಂಬರ್ಸಲ್ಲೂ ಕೂಡ +12 ಆಗುತ್ತೆ. ಅವ್ರ ಬಳಿ ಏನೋ 60 ಇದ್ದಾರೆ ಅಂತ ಅನ್ಕೋಣ, 72. ಅಲ್ಲೇನು ನಿಮಗೆ ಅರ್ಧ ಬೇಕು ಅಂತಕ್ಕಂಥದ್ದಿರಲ್ಲ, ಎಷ್ಟು ಹೆಚ್ಚು ಶಾಸಕರು ಅನ್ನೋದಿರುತ್ತೆ. ಎರಡನೇದು, ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕೂಡ ನೋಡುತ್ತೆ, ಸರಿಯಪ್ಪ ಸಿದ್ದರಾಮಯ್ಯನವರನ್ನು ಇಳಿಸೋದ್ರಿಂದ ಏನು ನಷ್ಟ ಆಗುತ್ತೆ, ಒಕ್ಕಲಿಗರು ಸಾರಾಸಗಟಾಗಿ ಬರೋದ್ರಿಂದ ನಮ್ಗೆ ಲಾಭ ಆಗುತ್ತಾ ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ನೋಡುತ್ತೆ. ಆ ದೃಷ್ಟಿಯಿಂದ ಕೂಡ ಅವರು JDSನ ಶಕ್ತಿ ಕ್ಷೀಣಿಸಿಯೇ ಅವ್ರು ಮುಖ್ಯಮಂತ್ರಿ ಆಗಬೇಕು. ಇಲ್ಲಾಂದ್ರೆ ಅವ್ರು ಬರೀ ಮುಖ್ಯಮಂತ್ರಿ ಮಾಡೋದಾದ್ರೆ ನಿಮ್ಗೆ ಯಾವ ಪೊಲಿಟಿಕಲ್ ಪಾರ್ಟಿ ಮಾಡೋಲ್ಲ. ಇನ್ನೊಂದು ಆಪ್ಷನ್ ಇರ್ಬೋದಲ್ಲ, ಸಪರೇಟ್ ಒಂದು 70-80 ಜನ ಕರ್ಕೊಂಡ್ಬಂದು ಆಚೆ ಬೇರೆ ಹೊಸ ಪಕ್ಷನೇ ಮಾಡ್ಬೋದಲ್ಲ, ಯಾಕೆ ಆಗ್ಬಾರ್ದು? ಆ ರೀತಿನ ಯಾಕೆ ಯೋಚನೆ ಮಾಡಬಾರ್ದು? ಈ ರೀತಿನೇ ಯಾಕೆ ಮಾಡ್ಬೇಕಾಗುತ್ತೆ? 90 ಜನ ಅವ್ರ ಜೊತೆ ಬರಕ್ ತಯಾರಿದ್ದಾರೆ ಅಂದಾಗ ಇನ್ನೊಂದು 12 ಸೀಟ್ ಬೇಕು ಅಂದಾಗ ನಮ್ ಜೊತೆ ಎಲ್ಲ ಕೊಲಿಷನ್ ಮಾಡ್ಕೊಂಡ್ರೆ ಒಂದು ಅವಕಾಶ ಆಗ್ಬೋದು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇರ್ಬೋದು. JDSನ ಬಿಜೆಪಿಯ ಹಲವು ಶಾಸಕರು ಇವಾಗ್ಲೂ ಬರಕಡಿದ್ದಾರೆ. ನಮಗೆ ಇದನ್ನ ಆಸೆ ಅಂತೀರೋ, ಅತಿ ಆಸೆ ಅಂತೀರೋ, ದುರಾಸೆ ಅಂತೀರೋ, ಇಲ್ಲಿ ಆಪ್ಷನ್ ಯಾಕೆ ಯೋಚನೆ ಮಾಡಬಾರ್ದು? ಹೇಳ್ಬಾರ್ದಾ? JDS ಬಿಜೆಪಿಯ ಬಹಳಷ್ಟು ಶಾಸಕರು ನಾವು ಬರಕಡಿ ತುದಿಗಾಲ ನಿಂತವ್ರೆ. ನಿಮ್ಗೆ ಗೊತ್ತು, ಬಿಜೆಪಿ 2 ಶಾಸಕರು ನಿಮ್ಗೆ ಗೊತ್ತು ಯಾರು ನಿಂತ ತುದಿಗಾಲಲ್ಲಿ ಅಂತ. ನಾವೇ ಬೇಡ ಅಂತ ಇದೀವಿ, ಉಪಚುನಾವಣೆ ಬೇಡ ಅಂತ ಇದೀವಿ. ಶಾಸಕರು ಮೈಸೂರು ಭಾಗದ 2 ಶಾಸಕರು ಇವತ್ತು ನಿಂತವ್ರೆ ರಾಜೀನಾಮೆ ಕೊಡ್ಲಿಕ್ಕೆ. ನಾವೇ ಬೇಡ ಅಂತ ಇದೀವಿ, ಉಪಚುನಾವಣೆ ಬೇಡ ಅಂತ. JDS ಬಿಜೆಪಿಗೆ ಜನ ನಾಯಕತ್ವವನ್ನು ಮೆಚ್ಚಿಲ್ಲ. ಈಗ ಇಷ್ಟ ಇಲ್ಲ ಅದು. ಕಾಂಗ್ರೆಸ್ಸಲ್ಲಿ ಈಗ ಬಣ ರಾಜಕಾರಣ ಅವೆಲ್ಲ ಇಲ್ಲ. ಚುನಾವಣೆ ಇರಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಸೆ ಆಗ್ತದೆ, ಅವ್ರ ಹಿಂದೆ ಜನ ನಿಂತ್ಕೊಂತಾರೆ. ಇಲ್ಲ ಇವ್ರು ಮುಖ್ಯಮಂತ್ರಿ ಆಗಲಿ, ಇವ್ರು ಮುಖ್ಯಮಂತ್ರಿ ಸಹಜ. ರಾಜ್ಯದಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತೆ. 15 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿರ್ತದೆ. 50 ವರ್ಷ ಅಂತ ಹೇಳಿ ಬಿಜೆಪಿನಲ್ಲಿ ಲೀಡರ್ಶಿಪ್ ಇಲ್ಲ ರಾಜ್ಯದಲ್ಲಿ. ಇನ್ನು JDS ಮುಗಿದ ಕತೆ, ಮುಗಿದ ಕತೆ. ಸರ್ಕಾರ ನಟರಾಜ್ ಗೌಡ್ರೆ ಅವರಿಬ್ಬರು ವಿರೋಧ ಪಕ್ಷದಲ್ಲಿ ಕೂಡಿಸಿ ಆಗಿದೆ ಜನ. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇಬ್ಬರು ಪ್ರಾಮಿನೆಂಟ್ ಲೀಡರ್ಸ್ ಇದ್ದಾರೆ. ಒಬ್ಬರನ್ನ ಶಾಸಕರು ಒಪ್ಪೋದಿಲ್ಲ, ಇನ್ನೊಬ್ಬರನ್ನ ದಿಲ್ಲಿ ಹೈಕಮಾಂಡ್ ಒಪ್ಪೋದಿಲ್ಲ. ಆತರ ಯಾವುದು ಇಲ್ಲ ಇಲ್ವಾ? ಆತರ ಇಲ್ಲ. 138 ಶಾಸಕರು ಎಲ್ಲಾ ನಾಯಕರನ್ನು ಒಪ್ತಾರೆ. ಹೈಕಮಾಂಡ್ ಕೂಡ ಇಲ್ಲಿ ನಾಯಕತ್ವ ಇರೋದೇ ಹಂಗೆ. CM, DCM ಜವಾಬ್ದಾರಿ ಬೇರೆ, ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಕೂಡ ಇಬ್ರು ಮೇಲೂ ಕೂಡ ಒಳ್ಳೆಯ ಅಭಿಪ್ರಾಯ ಹೈಕಮಾಂಡ್ಗೂ ಇದೆ. 138 ಶಾಸಕರು ಕೂಡ ಅವ್ರ ಹಿಂದೆ ಒಟ್ಟಾಗಿ ನಿಂತಿದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಗೊಂದಲನೂ ಇಲ್ಲ. ಆಮೇಲೆ ನೋಡಿ, ಇಲ್ಲಿ ಏನಂದ್ರೆ ವಿರೋಧ ಪಕ್ಷ ಬಹಳ ದುರ್ಬಲ ಆಗಿರೋದ್ರಿಂದ ರಾಜ್ಯದಲ್ಲಿ ಮೋಹನ್ ವಿಶ್ವ ಅವರೇ, ನಿನ್ನೆ ವಿಪಕ್ಷ ನಾಯಕ R. ಅಶೋಕ್ ಅವರು ಹೇಳಿದ್ರು, ಇವೆಲ್ಲ ಡಿನ್ನರ್ ಪಾರ್ಟಿ ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಫೇರ್ವೆಲ್ ಪಾರ್ಟಿಗಳು ಅಂತ. ನಿಮ್ಮ ಪಕ್ಷದಲ್ಲಿ ಯಾರಿಗೆ ಯಾವಾಗ ಫೇರ್ವೆಲ್ ಕೊಡ್ತಾರೋ, ಯಾರು ಎಷ್ಟು ದಿವಸ ತಮ್ಮ ಸ್ಥಾನದಲ್ಲಿ ಮುಂದುವರಿತಾರೋ ಏನೂ ಗ್ಯಾರಂಟಿ ಇಲ್ಲ ರೀ. ಅಲ್ಲ ಅಜಿತ್, ಈಗ ಜನ ದಿನ ಬೆಳಗ್ಗೆ ಆದರೆ ಸಮಸ್ಯೆಗಳನ್ನ ಫಸ್ಟ್ ಕೇಳೋದು ಆಡಳಿತ ಪಕ್ಷನೇ ಹೊರತು ವಿರೋಧ ಪಕ್ಷನಲ್ಲ. ನಾವು ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ಅವರ ಸಮಸ್ಯೆಗಳನ್ನ, ಅವರ ಫೇಲ್ಯೂರ್ಸ್ನ ಎತ್ತಿಡಿಯುವಂಥ ಕೆಲಸ ಮಾಡ್ತೀವಿ. ನಮ್ಮಲ್ಲೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದಿವೆ, ಅದೆಲ್ಲರೂ ನೋಡಿದ್ದಾರೆ. ಅದೇನದು ಅದನ್ನು ಗುಟ್ಟಾಗಿ ನೋಡೋದಿಲ್ಲ, ಅದಕ್ಕೆ ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ, ಮುಂದಿನ ದಿನಗಳಲ್ಲಿ ಆಗುತ್ತದು, ಆಯ್ತಲ್ಲ. ಬಟ್ ಒಂದು ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಕರ್ನಾಟಕ ಜನ ನಿಜವಾಗ್ಲೂ ಅದೇನು ಕರ್ಮ ಮಾಡಿದಾರೋ ಗೊತ್ತಿಲ್ಲ. 135 ಸೀಟ್ ಕೊಟ್ಟರು, ಮ್ಯಾಸಿವ್ ಮ್ಯಾಂಡೇಟ್. ಫ್ರಮ್ ದ ಡೇ ಒನ್ ನೀವು ನೋಡಿ ಈ ರಾಜಕೀಯ ಪ್ರಹಸನ ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಗೆದ್ದ ಮೇಲೆ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅನ್ನೋ ವಿಷಯಕ್ಕೇನೆ ಆಂತರಿಕ ಜಗಳ. ದೆಹಲಿಗೆ ಆಲ್ಮೋಸ್ಟ್ ಒಂದು 20 ಪೆರೇಡ್ ನಡೀತು, 1 ವಾರದಿಂದ 10 ದಿವಸಗಳ ಕಾಲ. ಒಬ್ಬರು ಬಂದು ಮಾಧ್ಯಮದ ಮುಂದೆ ಒಂದು ಹೇಳಿಕೆ ಕೊಡ್ಲಿಲ್ಲ ಅವರು. 4 ಗೋಡೆ ಮಧ್ಯದಲ್ಲಿ ಬಗೆಹರಿಸ್ಕೊಳ್ಳ. ಅಲ್ಲ ಅಜಿತ್, 1000 ಇರ್ಲಿ, ನಾ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವಾಗ, ನಾನು ಹೋಗಲ್ಲ, ಯಾರು ಕರೆದ್ರೆ ಏನು ಡೆಲ್ಲಿಯಿಂದ ಬುಲಾವ್ ಬಂದಿರೋ ಅಂತ ಹೇಳಿದ್ರು. ಅಂದ್ರೆ ದಟ್ ಮೀನ್ಸ್ ವಾಟ್? ಅವ್ರಿಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಅಂತ. ನಾನು ಅಧಿಕಾರಕ್ಕೆ ತಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯ ಒಂದ್ ಕಡೆ, ನಾನು ಅಧಿಕಾರಕ್ಕೆ ತಂದೆ ನಾನು ಮುಖ್ಯಮಂತ್ರಿ ಆಗಬೇಕಂತ ಡಿ ಕೆ ಶಿವಕುಮಾರ್ ಒಂದ್ ಕಡೆ. ಈ ರೀತಿಯಾಗಿ ಫ್ರಮ್ ದ ಡೇ ಒನ್ ಈ ಪವರ್ ಶೇರಿಂಗ್ ಪೊಲಿಟಿಕ್ಸ್ ಕಾಂಗ್ರೆಸ್ ಅಲ್ಲಿ ನಡೀತಾನೆ ಇದೆ. ಇದು ಬಿಟ್ಟು ಮತ್ತಿನ್ನೇನೂ ಇಲ್ಲ. ಈ ಪಾರ್ಟಿ ಈ ಡಿನ್ನರ್ ಮೀಟಿಂಗ್ ತೋರಿಸೋಂಥ ಇಂಟ್ರೆಸ್ಟ್ಗಳನ್ನ ಇದೇ ಪರಮೇಶ್ವರ್ ಆಗ್ಬೋದು,
ಅಥವಾ ಇದೇ ದಿನೇಶ್ ಗುಂಡೂರಾವ್ ಆಗ್ಬೋದು, ಇವ್ರುಗಳು ಆ ಬಾಣಂತಿಯರ ಸಾವಿನ ಪ್ರಕರಣದಲ್ಲಿ ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ಟಿದ್ರೆ ಇವತ್ತು ಬಡವರಿಗೆ, ಆ ಬಡ ಮಕ್ಕಳಿಗೆ, ನವಜಾತ ಶಿಶುಗಳಿಗೆ, ಹೆಣ್ಮಕ್ಳಿಗೆ ಏನೋ ಒಂದು ನ್ಯಾಯ ಸಿಗ್ತಾ ಇತ್ತು. ಆ ಇಂಟ್ರೆಸ್ಟ್ ಇವ್ರಿಗೆ ಯಾರಿಗೂ ಇಲ್ಲ. ಇದೇ KN ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇವತ್ತು ಇಷ್ಟೆಲ್ಲ ಇಂಟ್ರೆಸ್ಟ್ ಕೊಟ್ಟು ಇಷ್ಟೆಲ್ಲ ಮಾತಾಡೋದ್ರ ಬದಲು ಅವತ್ತು ಡೆಂಗ್ಯೂ ಕೇಸ್ ಬಂದಾಗ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಹಾಸನ ಹೈಯೆಸ್ಟ್ ಡೆಂಗ್ಯೂ ಕೇಸಸ್ ರಾಜ್ಯದಲ್ಲಿ ಆಗ್ತಾನೇ ಇರಲಿಲ್ಲ. ಇವ್ರಿಗೆ ಜನಗಳ ಬಗ್ಗೆ ಜನಪರ ಕಾಳಜಿಯನ್ನು ನಿಜವಾಗ್ಲೂ ಇಲ್ಲ. ಇಲ್ಲ ಸ್ಕ್ಯಾಮು, ಇಲ್ಲ ಭ್ರಷ್ಟಾಚಾರ, ಇಲ್ಲ ಬೆಲೆ ಏರಿಕೆ, ಇಲ್ಲ ಒಳ ಜಗಳ, ಇದು 4 ಬಿಟ್ಟು ಬೇರೇನೂ ನಡೀತಾ ಇಲ್ಲ. ನಟರಾಜ್ ಗೌಡ್ರು ಹೇಳ್ತಾರೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾರೆ, ಅವ್ರ ತಟ್ಟಲ್ಲಿ ದೊಡ್ಡ ಹೆಗಣ ಬಿದ್ದಿದೆ, ನಮ್ಮ ತಟ್ಟಲ್ಲಿ ಬಿದ್ದರೆ ನೊಣದ ಬಗ್ಗೆ ಮಾತಾಡ್ತಾರೆ ಅವರು. ಅವ್ರ ಮುಖಾಂತರ ಸ್ವಲ್ಪ ಕನ್ನಡಿಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಅವರ ಸಮಸ್ಯೆಗಳು ಅವ್ರವ್ರಿಗೆ ಸಣ್ಣದೆ. ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಹೆಂಗ್ ನಡೀತಾ ಇದೆ ಅಂತ ಹೇಳಿದ್ರೆ, ಈಗ ಒಂದ್ ಕಡೆ ಸಿದ್ದರಾಮಯ್ಯ ಒಂಚೂರು ಪವರ್ಫುಲ್ ಆಗ್ತಿದ್ದಂಗೆ ಸ್ಟಾರ್ಟ್ ಈ ಕಡೆಯಿಂದ 3 ಜನ DCM ಮಾಡಿ ಅಂತ ಹೇಳ್ಬಿಟ್ಟು ಇದೇ KN ರಾಜಣ್ಣ ಬರ್ತಾರೆ ಹೇಳಿಕೆ ಕೊಡ್ತಾರೆ. ಅಲ್ಲ, ಹಂಗೆ ನಡೀತಾ ಇರೋದು. ಯಾಕಂತ ಹೇಳಿದ್ರೆ DCM ನ ವೀಕ್ ಮಾಡ್ಬೇಕು ಅನ್ನೋದು ಇವ್ರ ಅಜೆಂಡಾ. ಡಿ.ಕೆ. ಶಿವಕುಮಾರ್ನ ವೀಕ್ ಮಾಡ್ಬೇಕು ಅನ್ನೋದು ಇವ್ರ ಅಜೆಂಡಾ. KN ರಾಜಣ್ಣ ಬಂದು ಹೇಳಿಕೆ ಕೊಡ್ತಾರೆ. KN ರಾಜಣ್ಣ ಬಾಯಿ ಮುಚ್ಚಿಸ್ಬೇಕು ಅಂತ ಇನ್ನೊಂದು ಘಟನೆ ನಡೀತಾರೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಕನಕಪುರದ ಒಬ್ಬ ವ್ಯಕ್ತಿ ಲೋಕಾಯುಕ್ತದಲ್ಲಿ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಹತ್ತತ್ರ 6,800 ಕೋಟಿ ಫ್ರಾಡ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಆ ಸುದ್ದಿ ಈಚೆ ಬಂದ ತಕ್ಷಣ ರಾಜಣ್ಣ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ಸೊ ಈ ರೀತಿಯಾಗಿ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಬರೀ ಇದೇ ನಡೀತಾ ಇರೋದು. ಒಂದ್ ಕಡೆ ಸಿದ್ದರಾಮೋತ್ಸವ ಅಂತ ಮಾಡೋದು, ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಹೋದ್ರು. ಏನಾಯ್ತು? ಡಿ.ಕೆ. ಶಿವಕುಮಾರ್ ಮೇಲೆ ಹೋದ್ರು, ಕಂಪ್ಲೇಂಟ್ ಕೊಟ್ರು. ಅದಾದ್ಮೇಲೆ ಪಕ್ಷ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ಹೋದ್ರು, ಮಾಡಿದ್ರು. ನೆಕ್ಸ್ಟ್ ಇವಾಗ್ಲೂ ಅಷ್ಟೇನೆ ಇಲ್ಲಿ ಕುತ್ಕೊಂಡು ಏನ್ ಹೇಳ್ತಾರೆ ಇದೇ ರಾಜಣ್ಣನವರು, ನಾವು ರಾಜಕೀಯ ಮಾಡಕ್ ಸೇರಿದ್ದಲ್ಲ, ಅಲ್ಲಿ ಹಾಸ್ಟೆಲ್ ಮಕ್ಕಳಿಗೆ ಕೆಲವು ಕಡೆ ವಸತಿ ವ್ಯವಸ್ಥೆ ಅದೆಲ್ಲ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ಡಿಸ್ಕಸ್ ಮಾಡೋದಕ್ಕೆ ಹೇಳಿದ್ವಿ, ಹೈಕಮಾಂಡ್ ಬೇಡ ಅಂತ ಹೇಳಿದಾರೆ. ನೀವು ಹೇಳಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂತ್ರಿ ಕೊಡುವಂತ ಹೇಳಿಕೆನ ಒಬ್ಬ ಮಂತ್ರಿಯಾಗಿ ತನ್ನ ಡಿಪಾರ್ಟ್ಮೆಂಟ್ ನ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಪರ್ಮಿಷನ್ ಬೇಕಾ? ಇದು ಹಾಸ್ಯಾಸ್ಪದ ಆದ್ರೆ ಇನ್ನೇನು? ಈ SC/ST ವಿದ್ಯಾರ್ಥಿಗಳ ಹಾಸ್ಟೆಲ್ ವಿಚಾರದ ಬಗ್ಗೆ ಇರುವಂತ ಒಂದು ಕನಿಕರ ಅಥವಾ ಒಂದು ಕನ್ಸರ್ನು ಅವತ್ತೇ ಬಂದಿದ್ರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಆಗಿತ್ತಲ್ಲ ಹಗರಣಗಳು, ಅದೆಲ್ಲ ಹಗರಣಗಳೇ ಆಗ್ತಾ ಇರಲಿಲ್ಲ. ಲಿಟ್ರಲಿ ಹಗರಣ ಆದ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ಏನಂತ, ಅದ್ರ ಕೆಳಗಡೆ ಬರುವಂತ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸರಿಯಾಗಿ ವಸತಿ ಇಲ್ಲ, ಹಾಸ್ಟೆಲ್ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ. ಇವಾಗ ನಾವು ನಿರೀಕ್ಷಿಸಿದಷ್ಟನ್ನ ತಾವು ಹೇಳಿದ್ರಿ. ಹಾಗಲ್ಲ, ಇವರ ಒಂದು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೂ ನಿಮಗೆ ಮೇಲ್ಗಡೆಯವರ ಪರ್ಮಿಷನ್ ಬೇಕು ಅಂತ ಹೇಳಿದ್ರೆ ಜನ ಅದ್ ನೋಡಿದ ತಕ್ಷಣ ಒಂಥರ ಕಾಮಿಡಿಯಾಗಿ ಅನ್ಸೋದು. ಇದು ಪಕ್ಕಾ ಪೊಲಿಟಿಕ್ಸ್ ಇದಲ್ದಿರ ಮತ್ತೇನು ಅದಂದ್ರ ಅದು ಅಂದ್ರೆ ನೋಡಿ ಡಿ.ಕೆ. ಶಿವಕುಮಾರ್ ಶಾಸಕಾಂಗ ಪಕ್ಷದ ಸಭೆ ನಡೆಸ್ತಾರೆ. ಅದ್ರದ್ದು ಏನ್ ರಿಲೆವೆನ್ಸ್ ಏನದು? ಏಕಾಏಕಿ ಸಡನ್ಲಿ ಶಾಸಕಾಂಗ ಪಕ್ಷದ ಸಭೆ ಸೋಮವಾರ ಅಂದ್ರೆ ಅಲ್ಲ ನೋಡಿ, ಶಾಸಕಾಂಗ ಪಕ್ಷದ ರಿಲೆವೆನ್ಸ್ ನಿಶ್ಚಿತವಾಗಿದೆ. ಯಾಕಂದರೆ ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಎಷ್ಟು ಬೆಂಬಲ ಇದೆ ಅಂತಕ್ಕಂಥದ್ದು ಮುಂದಿನ ಮುಖ್ಯಮಂತ್ರಿಯ ದೃಷ್ಟಿಯಿಂದ ಆಗುತ್ತಾ ಈಗ ಶಾಸಕಾಂಗ ಪಕ್ಷ ಈಗ ಆಗಲ್ಲ. ಆದರೆ ಒಂದು ರೆಸಲ್ಯೂಷನನ್ನು ತೆಗೆದುಕೊಳ್ತಕ್ಕಂಥದ್ದು ಏನೋ ಒಂದು ಪ್ರಯತ್ನವನ್ನು ಮಾಡಲಾಗತ್ತೆ. ಓಕೆ ಓಕೆ ಅಂದರೆ ನೀವು ಶಾಸಕಾಂಗ ಪಕ್ಷದ ಸಭೆಯನ್ನು ಏಕಾಏಕಿ ಕರೆದಿರ್ತಕ್ಕಂಥದ್ದು ಕೂಡ ಶಾಸಕರ ಸಮಸ್ಯೆಗಳನ್ನು ದೂರುದುಮ್ಮಾನಗಳನ್ನು ಆಲಿಸ್ಲಿಕ್ಕಂತ ನಿಜ ಆದರೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದಾರೆ ಅಂತಂದರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ವೀಕ್ ಇರ್ತಾರೆ, ಸಿದ್ದರಾಮಯ್ಯ ಸ್ಟ್ರಾಂಗ್ ಇರ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಯಾವುದೋ ಒಂದು ಬೇರೆ ರೆಸಲ್ಯೂಷನನ್ನು ಬೇರೆ ದೃಷ್ಟಿಕೋನದಿಂದ ತೆಗೆದುಕೊಂಡು ಬಂದು ನೋಡಿ, ಈ ಇಡೀ ಆಟ ನಡೆದಿರ್ತಕ್ಕಂಥದ್ದೇನು, ಹೇಗಾದರೂ ಮಾಡಿ ಡಿ.ಕೆ. ಶಿವಕುಮಾರನ್ನು ನಾನು ತಪ್ಪಿಸ್ಬೇಕು ಅಂತ ನೋಡಿ, ತಪ್ಪಿಸೋ ಪ್ರಯತ್ನ ನಡೆದೇ ನಡೆಯುತ್ತೆ. ಆದರೆ ಡಿ.ಕೆ. ಶಿವಕುಮಾರರನ್ನು ಚಟಪಡಿಸುವಂತೆ ಮಾಡತಕ್ಕಂಥದ್ದು ಈ ಎಲ್ಲ ಪ್ರಯತ್ನದ ಒಂದು ಭಾಗ. ಸಿದ್ದರಾಮಯ್ಯನವ್ರು ಮಾಡ್ತಾ ಇರೋದು, ಸತೀಶ್ ಜಾರಕಿಹೊಳಿ ಮಾಡ್ತಾ ಇರೋದು, ಜಿ ಪರಮೇಶ್ವರ್ ಮಾಡ್ತಾ ಇರೋದು, ಮಹದೇವಪ್ಪನವ್ರು ಮಾಡ್ತಾ ಇರೋದು, KN ರಾಜಣ್ಣ ಅವ್ರು ಮಾಡ್ತಾ ಇರೋದೇನು ಅಂತಂದರೆ, ಡಿ.ಕೆ. ಶಿವಕುಮಾರ್ ಏನು ಒಪ್ಪಂದ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಬಂದು ಹೇಳಿದರು. ಹಾಗಿದ್ರೆ ಆ ಒಪ್ಪಂದ ಜಾರಿಗೊಳಿಸ್ಬೇಕಾದ್ರೆ ನಿಮ್ಗೆ ಶಾಸಕರ ಬೆಂಬಲ ಬೇಕು. ನೀವು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪರೋಕ್ಷವಾಗಿ ಆದರೂ ತೆಗೆದುಕೊಳ್ಳಿ ಅಲ್ಲ ಯಾರು ಶಾಸಕರ ಬೆಂಬಲ ಇದೆ ಅಂತಕ್ಕಂಥದ್ದು. ನನಗನ್ಸುತ್ತೆ ನಾಳೆನೇ ಇದೇನೋ ನಡೆದು ಬಿಡುತ್ತೆ ಆಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾಳೆ ಏನೂ ನಡೆಯಲ್ಲ. ಇದು 25ರ ಅಂತ್ಯದಲ್ಲಿ ಅಥವಾ 26ರ ಮಧ್ಯಭಾಗದಲ್ಲಿ ನಡೀಬೋದು. ಬಟ್ ಅಲ್ಲಿವರೆಗೆ ಈ ತಿಕ್ಕಾಟಗಳನ್ನು ಮಾಡ್ತಾ 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 ಇದು ಎಷ್ಟು ಹಂತಕ್ಕೆ ಮುಂದಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಬಹಳ ಮುಖ್ಯ. ನಿಮಗೆ ಅದಕ್ಕೆ ಅನಿಸುತ್ತೆ ಅನೇಕ ಬಾರಿ ರಾಜಕಾರಣದಲ್ಲಿ ನಿಮಗೆ ತಾಳ್ಮೆ ಬಹಳ ಮುಖ್ಯ ಆಗಬೇಕಾಗತ್ತೆ. ಕರೆಕ್ಟ್, ನಿಮಗೆ ಪೇಷನ್ಸ್ ಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆ ಕರೆದಿರೋ ಉದ್ದೇಶನೇ 21ನೇ ತಾರೀಕು ಬೆಳಗಾವಿನಲ್ಲಿ ನಾವು ಏನು ಕಳೆದ ತಿಂಗಳು 20 ಶಾಸಕಾಂಗ ಪಕ್ಷ ಕೇಳಿ ಇಲ್ಲ ಕೇಳಿ ಅದಕ್ಕೆ ಕೇಳಿ ಯಾಕಂದ್ರೆ ಅಜಿತ್ ಅವರೇ ಕೇಳಿಸ್ಕೊಳ್ಳಿ. ಸುವರ್ಣಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದೆ. ಏನು ಸರ್ಕಾರಿ ಕಾರ್ಯಕ್ರಮ? ಗಾಂಧಿ ಪ್ರತಿಮೆ ಇನಾಗ್ರೇಷನ್ ಮಾಡೋದು ಅದಿದೆ. ಅವತ್ತು ಎಲ್ಲ ರಾಜ್ಯದ ಪ್ರತಿಯೊಬ್ಬರು ಶಾಸಕರಿಗೂ ಇನ್ವೈಟ್ ಹೋಗುತ್ತೆ, ಇವನ್ ಬಿಜೆಪಿ ಶಾಸಕರಿಗೂ ಇನ್ವೈಟ್ ಹೋಗುತ್ತೆ.
JDS ಶಾಸಕರಿಗೂ ಇನ್ವೈಟ್ ಆಗುತ್ತೆ, MP ಗಳಿಗೂ ಇನ್ವೈಟ್ ಹೋಗುತ್ತೆ. ಅವತ್ತು ಈಗ ಬೆಳಗಾವಿ ಅಧಿವೇಶನ ನಂತರ ಇನ್ನು ನೆಕ್ಸ್ಟ್ ಬಜೆಟ್ ಅಧಿವೇಶನ ಬರಬೇಕು. ಅಲ್ಲಿವರೆಗೂ ಎಲ್ಲಾ ಶಾಸಕರನ್ನು ಭೇಟಿ ಮಾಡ್ಲಿಕ್ಕೆ ಒಂದು ಸಮಯ ಇದು ಮಧ್ಯಸ್ಥರ ಸಮಯ. ಎದಕ್ಕೆ ಬೇಕಾದ್ರೂ ಭೇಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.